ನಮಸ್ಕಾರ, ನ್ಯೂಸ್ ಟಾಕ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ರಾಜ್ಯ ರಾಜಕಾರಣದಲ್ಲಿ ಬಿಜೆಪಿಯಲ್ಲಿ ದಿನ ಬೆಳಗಾದ್ರೆ ಒಂದು ರಾಮಾಯಣ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. 72 ಗಂಟೆಗಳ ಡೆಡ್ಲೈನ್ ಮುಕ್ತಾಯ ಆಗ್ತಾ ಇದೆ. ಬಸನಗೌಡ ಪಾಟೀಲ್ ಯತ್ನಾಳ್ ನೋಟಿಸ್ಗೆ ಉತ್ತರ ಕೊಡೋದಕ್ಕೆ. ಆದರೆ ಅವರು ಒಂದು 5 ಪಾಯಿಂಟ್ಸ್ ಅನ್ನ ಇಟ್ಕೊಂಡು ಹೈಕಮಾಂಡ್ ಮುಂದೆ ಹೋಗ್ತಾರೆ, ಮತ್ತೆ ಶಿಸ್ತು ಸಮಿತಿ ಮುಂದೆ ಕೂತು ಮಾತಾಡ್ತಾರೆ. ಹೀಗೆಲ್ಲ ವಿಷಯಗಳು ಹರಿದು ಬರ್ತಾ ಇದ್ವು. ಆದರೆ ಈಗ ಏಕಾಏಕಿ ಯತ್ನಾಳ್ ಮತ್ತೊಂದು ಸಲ ರೆಬಲ್ ಆಗಿದ್ದಾರೆ. ನಾನು ಎಲ್ಲಾ ನೋಟಿಸ್ಗಳಿಗೂ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಅಂದಿದ್ದಾರೆ. ಈ ಮೂಲಕ ನಾನು ಹೋಗ್ತೀನಿ, ಶಿಸ್ತು ಸಮಿತಿ ಮುಂದೆ ಹಾಜರಾಗ್ತೀನಿ ಅನ್ನೋ ಚಾಪ್ಟರ್ ಕ್ಲೋಸ್ಡ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನಾಗಿದೆ ಬಿಜೆಪಿಯಲ್ಲಿ? ಯತ್ನಾಳ್ರ ಈ ರೆಬಲ್ ಆಗೋದಕ್ಕೆ ಮತ್ತೊಂದು ಕಾರಣ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ನನ್ನ ಕಲೀಗ್ ಮತ್ತು ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥ್ ನಮ್ಮ ಜೊತೆ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಭಾವನಾ. ಪ್ರಶಾಂತ್, ಯತ್ನಾಳ್ ಅವರು ಹೋಗ್ತಾರೆ, ಒಂದಷ್ಟು ಪಾಯಿಂಟ್ಸ್ ಗಳನ್ನು ಹೇಳ್ತಾರೆ, ವಿಜಯೇಂದ್ರ ಬಗ್ಗೆ ಹೇಳ್ತಾರೆ, ಪಕ್ಷ ಸಂಘಟನೆ ಬಗ್ಗೆ ಮಾತಾಡ್ತಾರೆ. ಹಿಂಗೆಲ್ಲ ವಿಷಯಗಳು ಆಚೆ ಬರ್ತಾ ಇದ್ವು. ಈಗ ಏಕಾಏಕಿ ಯತ್ನಾಳ್ ಹೇಳ್ತಿದ್ರೆ ನಾನು ಯಾಕೆ ಕೊಡಬೇಕು ಉತ್ತರ ಅಂತ. ನೋಡಿ, ಇವತ್ತಿಲ್ಲ ನಾಳೆ BJP ಹೈಕಮಾಂಡ್ ಒಂದು ನಿರ್ಣಯವನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾಕಂದರೆ ದಿಲ್ಲಿ ಚುನಾವಣೆವರೆಗೆ BJP ಹೈಕಮಾಂಡ್ನ ನಾಯಕರು ಕೂಡ ಬ್ಯುಸಿ ಇದ್ದರು, ಅಪ್ಲಿಕೇಶನ್ ಆಫ್ ಮೈಂಡ್ ಸಾಧ್ಯ ಆಗ್ತಾ ಇರಲಿಲ್ಲ. ಆದರೆ ಯಾವಾಗ ದಿಲ್ಲಿ ಚುನಾವಣೆ ಮುಗೀತು, ಮೊದಲು ಆ್ಯಕ್ಷನ್ ಆಗಿದ್ದೇ ಮೇಘಾಲಯದ ಮಣಿಪುರದ ಮುಖ್ಯಮಂತ್ರಿಯನ್ನು ಬದಲಾಯಿಸಿತ್ತು. ಅದಾದಮೇಲೆ ಮಧ್ಯಪ್ರದೇಶದಲ್ಲಿ ಕೆಲ ಬದಲಾವಣೆಗಳನ್ನು ಮಾಡಲಾಯಿತು. ಈಗ ಕರ್ನಾಟಕದಲ್ಲೂ ಕೂಡ ಅಮಿತ್ ಶಾ ಸತತವಾಗಿ ಕರ್ನಾಟಕದ ನಾಯಕರನ್ನು ಕರೆದು ಮಾತನಾಡಿಸ್ಲಿಕ್ಕೆ ಶುರು ಆದ ಮೇಲೆ ಏಕಾಏಕಿ ಯತ್ನಾಳ್ರೇನು ಹೊರಗಡೆ ಮಾತಾಡ್ತಾ ಇದ್ರು. ಅದಕ್ಕೆ ಓಂ ಪಾಠಕ್ ಏನಿದ್ದಾರೆ, BJPಯ ಶಿಸ್ತು ಸಮಿತಿ ಅಧ್ಯಕ್ಷರು, ಅವರು ನೋಟಿಸನ್ನು ಕೊಟ್ಟಿದ್ದಾರೆ. ಕಳೆದ ಬಾರಿ ಕೂಡ ಓಂ ಪಾಠಕ್ ನೋಟಿಸನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಯತ್ನಾಳ್ರವ್ರ ಬಳಿ ಹೋಗಿದ್ದರು. ಯತ್ನಾಳ್ರೊಂದು 6 ಪೇಜ್ನ ಲೆಟರ್ ತೆಗೆದುಕೊಂಡು ಹೋಗಿದ್ರು. ಆಗ ಓಂ ಪಾಠಕ್ ಹೇಳಿದ್ರಂತೆ, ನೀವು ಈ ಲೆಟರ್ ಕೊಡಬೇಡಿ, ಲೆಟರ್ ಕೊಟ್ಟರೆ ನಾಳೆ ಮಾಧ್ಯಮಗಳಲ್ಲಿ ಲೀಕ್ ಆಗುತ್ತೆ. ಆ ಲೀಕ್ಡ್ ಲೆಟರ್ ಬಗ್ಗೆನೇ ಒಂದು 4-5 ದಿನ ಚರ್ಚೆಗಳಾಗ್ತವೆ. ನಾನು ಈ ಲೆಟರನ್ನು ತೆಗೆದುಕೊಳ್ಳಲ್ಲ, ನೀವೇನು ಹೇಳ್ತೀರಿ ಅದನ್ನು ಮೌಖಿಕವಾಗಿ ಹೇಳಿ, ದಯವಿಟ್ಟು ಈ ಲೆಟರನ್ನು ಕೊಡೋದು ನಾನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ, ಹೈಕಮಾಂಡ್ ಕೂಡ ಬೇಡ, ಲೆಟರ್ ಅನ್ನೋದು ಯಾವುದೊಂದು ತೆಗೆದುಕೊಳ್ಬೇಡಿ ಅಂತಿದೆ ಅಂತ ಹೇಳಿದರು. ಹೀಗಾಗಿ ಯತ್ನಾಳ್ ಹೋಗಿ ಓಂ ಪಾಠಕ್ ಅವರಿಗೆ ಸವಿಸ್ತಾರವಾಗಿ ಎಲ್ಲ ವಿಷಯವನ್ನು ಹೇಳಿ. ಆದರೆ ಅಲ್ಲಿ ಶಿಸ್ತು ಸಮಿತಿಯ ಮುಂದೆ ಏನು ಯತ್ನಾಳ್ರು ಹೇಳಿದರು, ಅದಕ್ಕಿಂತ ಕಟುವಾಗಿ ಹೊರಗಡೆ ಮಾತಾಡ್ಲಿಕ್ಕೆ ಶುರು ಮಾಡಿದ ಮೇಲೆ ಯತ್ನಾಳ್ರ ಬೇಡಿಕೆ ಇರತಕ್ಕಂಥದ್ದು ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಿ, ನನ್ನನ್ನು ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ನೀವು ವಿಜಯೇಂದ್ರರನ್ನು ಬದಲಾಯಿಸಿ ಅಂತಕ್ಕಂಥದ್ದು ಯತ್ನಾಳ್ರ ಬೇಡಿಕೆಯಾಗಿದೆ. ಯತ್ನಾಳ್ರ ಜೊತೆ ಇಷ್ಟು ದಿನಗಳವರೆಗೆ ಯತ್ನಾಳ್ ಏಕಾಂಗಿಯಾಗಿ ಹೋರಾಡ್ತಾ ಇದ್ರು. ಆದರೆ ಕಳೆದ 6 ತಿಂಗಳಿಂದ ಯತ್ನಾಳ್ರ ಜೊತೆ ರಮೇಶ್ ಜಾರಕಿಹೊಳಿ ಗುರುತಿಸ್ಕೊಂಡಿದ್ದಾರೆ, GM ಸಿದ್ದೇಶ್ ಇದ್ದಾರೆ, ಕುಮಾರ್ ಬಂಗಾರಪ್ಪ ಇದ್ದಾರೆ, ಪ್ರತಾಪ್ ಸಿಂಹ ಇದ್ದಾರೆ, ಹಿಂದೆ ಯಡಿಯೂರಪ್ಪನವರ ಆಪ್ತ ಕಾರ್ಯದರ್ಶಿಯಾಗಿದ್ದ NR ಸಂತೋಷ್ ಯತ್ನಾಳ್ರ ಜೊತೆ ಗುರುತಿಸ್ಕೊಂಡಿದ್ದಾರೆ. ಕೆಲ ಶಾಸಕರು, ಈಗ ಅರವಿಂದ್ ಲಿಂಬಾವಳಿ ಅಂಥ ಮಾಜಿ ಶಾಸಕರು ಕೂಡ ಯತ್ನಾಳ್ರ ಜೊತೆ ಗುರುತಿಸ್ಕೊಂಡಿದ್ದಾರೆ. ಈ ಹಂತದಲ್ಲಿ ಬರೀ ಯತ್ನಾಳ್ರಿಗೆ ನೋಟಿಸ್ ನೀಡುವುದರ ಮೂಲಕ BJP ಹೈಕಮಾಂಡ್ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಅನ್ಇಕ್ವಿವೋಕಲ್ ಟರ್ಮ್ಸ್ನಲ್ಲಿ ಕೆಲ ಮೆಸೇಜ್ಗಳನ್ನು ಕೊಡ್ತಾ ಇದೆ. ನೀವು ಯಾವುದೇ ಕಾರಣಕ್ಕೂ ಕೂಡ ನಾವು ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆಗಳನ್ನು ನಡೆಸೋಲ್ಲ ಅಂತಕ್ಕಂಥದ್ದು. ಯಾಕಂದರೆ ಇಡೀ ದೇಶದಲ್ಲಿ 50% ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆ ಆದ ನಂತರವೇ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆಗುತ್ತೆ. ಹೀಗಾಗಿ ಫೆಬ್ರವರಿ ಅಂತ್ಯ ಅಥವಾ ಮಾರ್ಚ್ ಮೊದಲ ವಾರದಲ್ಲಿ BJPಗೆ ಹೊಸ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆಗಬೇಕು. ಅದಕ್ಕಿಂತ ಮುಂಚೆ ರಾಜ್ಯಾಧ್ಯಕ್ಷರ ನೇಮಕ ಆಗ್ತಾಯಿದೆ. ನೋಡಿ, ಚುನಾವಣಾ ಆಯೋಗದ ಮ್ಯಾಂಡೇಟ್ರಿ ಆಗಿರ್ತಕ್ಕಂಥ ಕೆಲ ಸೂಚನೆಗಳಿವೆ ಎಲ್ಲ ರಾಜಕೀಯ ಪಕ್ಷಗಳಿಗೆ. ನೀವು ಚುನಾವಣಾ ಪ್ರಕ್ರಿಯೆ ನಡೆಸಬೇಕು, ಪ್ರಿಸೈಡಿಂಗ್ ಆಫೀಸರ್ ಇರಬೇಕು, ರಿಟರ್ನಿಂಗ್ ಆಫೀಸರ್ ಇರಬೇಕು, ಮತದಾನದ ತಯಾರಿಯನ್ನು ಮಾಡಿರಬೇಕು, ಅದಾದಮೇಲೆ ನೀವು ಸರ್ವಸಮ್ಮತಿಯನ್ನು ಮಾಡಿ ಆಯ್ಕೆಯನ್ನು ಘೋಷಿಸ್ಬೋದು ಅಂತಕ್ಕಂಥದ್ದು. ನೀವು ಕಾಂಗ್ರೆಸ್ನಲ್ಲಿ ಈಗ ಮಲ್ಲಿಕಾರ್ಜುನ್ ಖರ್ಗೆಯವರ ಆಯ್ಕೆಯ ಬಗ್ಗೆ ಚುನಾವಣೆ ನಡೀತು, ಎದುರುಗಡೆ ಶಶಿ ಥರೂರ್ ಇದ್ದರು. ಆದರೆ BJPಯಲ್ಲಿ 98ರಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಯಾವುದೇ ರಾಜ್ಯದಲ್ಲಿ BJP ಚುನಾವಣೆಗಳನ್ನು ನಡೆಸಿಲ್ಲ. RSS ಅಲ್ಲಿನ ಸ್ಥಳೀಯ ನಾಯಕರು ಮತ್ತು ಹೈಕಮಾಂಡ್ ಕುಳಿತುಕೊಂಡು ಆಯ್ಕೆಯನ್ನು ಮಾಡುತ್ತೆ. ಸರ್ವಸಮ್ಮತಿ, ಕೆಲವೊಂದು ಸಲ ಅದು ಸರ್ವಸಮ್ಮತಿ ಆಗುತ್ತೆ, ಕೆಲವೊಂದು ಸಲ ಕೆಲವರ ವಿರೋಧ ಇರುತ್ತೆ, ಆಯ್ಕೆಯನ್ನು ಘೋಷಿಸಲಾಗುತ್ತೆ. ಕರ್ನಾಟಕದಲ್ಲಿ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಇರಬಹುದು, ಅವರ ಗುಂಪು, ತಟಸ್ಥರ ಗುಂಪಿದೆ. ಅದರಲ್ಲಿ ಬಸವರಾಜ ಬೊಮ್ಮಾಯಿ ಇದ್ದಾರೆ, ಪ್ರಹ್ಲಾದ್ ಜೋಶಿ ಇದ್ದಾರೆ, ಸೋಮಣ್ಣ ಇದ್ದಾರೆ, ಡಾಕ್ಟರ್ ಸುಧಾಕರ್ ಇತ್ತೀಚೆಗೆ ಬಹಳ ವ್ಯಗ್ರರಾಗಿ ವಿಜಯೇಂದ್ರರ ಬಗ್ಗೆ ಮಾತನಾಡಿದರು. ಈ ನಾಯಕರು ಹೇಳ್ತಾ ಇರತಕ್ಕಂಥದ್ದು ಒಂದು ರಾಜ್ಯಾಧ್ಯಕ್ಷರ ಆಯ್ಕೆ ಬಗ್ಗೆ ಚುನಾವಣೆ ನಡೀಲಿ ಅಂತ. ಪ್ರಹ್ಲಾದ್ ಜೋಶಿ ಅದನ್ನು ಬಹಿರಂಗವಾಗಿ ಕೂಡ ಹೇಳಿದರು. ಆದರೆ ಹೈಕಮಾಂಡ್ಗೆ ಆತಂಕ ಇರತಕ್ಕಂಥದ್ದು, ಒಂದು ವೇಳೆ ರಾಜ್ಯಾಧ್ಯಕ್ಷರ ಆಯ್ಕೆಯ ಚುನಾವಣೆ ನಡೆದರೆ ಪಾರ್ಟಿ ವಿಲ್ ಬಿ ವರ್ಟಿಕಲಿ ಸ್ಪ್ಲಿಟ್. ಬಟ್ ಇವಾಗ ವರ್ಟಿಕಲಿ ಸ್ಪ್ಲಿಟ್ ಆಗಲ್ಲ ಅನ್ನೋ ಸಿಚುವೇಶನ್ ನನಗೆ ಕಾಣಿಸ್ತಿಲ್ಲ ಪ್ರಶಾಂತ್. ಅಲ್ಲ, ವರ್ಟಿಕಲಿ ಸ್ಪ್ಲಿಟ್ ಆಗದೇ ಇದ್ರೂ ಕೂಡ ಈಗ ನೋಡಿ, ಯತ್ನಾಳ್ರಿಗೆ ನೋಟಿಸ್ ನೀಡಲಾಗಿದೆ. ಯತ್ನಾಳ್ 3 ದಿನಗಳ ಅವಕಾಶವನ್ನು BJP ಹೈಕಮಾಂಡ್ ಯತ್ನಾಳ್ರಿಗೆ ನೀಡಿದೆ.
ಒಂದೋ ಯತ್ನಾಳ್ರು ಎಲ್ಲೋ ಒಂದು ಕಡೆ ಬಿ ಜೆ ಪಿ ಹೈಕಮಾಂಡ್ ಹೇಳಿದ್ದನ್ನು ಕೇಳಿ, ಈಗ ವಿಜೇಂದ್ರರ ಆಯ್ಕೆಗೆ ಅವರ ಒಪ್ಪಿಗೆ ಇರದೇ ಇದ್ದರೂ ಕೂಡ ಅವರು ಸುಮ್ಮನಾದರೆ ನನಗನ್ಸುತ್ತೆ ಅವ್ರ ಮೇಲೇನು ಪಾರ್ಟಿ ಕ್ರಮವನ್ನು ತೆಗೆದುಕೊಳ್ಳೋಕೆ ಹೋಗಲ್ಲ. ಆದರೆ ಯತ್ನಾಳ್ರು ನಿನ್ನೆ ವಿಜಯಪುರದಲ್ಲಿ ಹೇಳಿದ್ದಾರೆ, ಇದಕ್ಕೆಲ್ಲ ಹೆದರೋ ಮಗ ನಾನಲ್ಲ. ಆ ರೀತಿ ಮಾತನಾಡಿದಾಗ ಹೈಕಮಾಂಡ್ ಮೇಲೂ ಕೂಡ ಒತ್ತಡ ಬೀಳುತ್ತಾ ಅಂತಕ್ಕಂಥದ್ದು ಮುಖ್ಯವಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.